ಇನ್ನು ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ದೆಹಲಿಯಲ್ಲಿ ಪರಿಷತ್ ಸದಸ್ಯ ಸಲೀಂ ಅಹಮದ್ ಅವರ ಹೇಳಿಕೆ ಇದು. ಹೌದು, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ 3ನೇ ಬಾರಿ MLC ಆಗಿದ್ದೀನಿ. 2022 ವರ್ಷಗಳಿಂದ ಕಿತ್ತೂರು ಕರ್ನಾಟಕಕ್ಕೆ ಅವಕಾಶವನ್ನ ನೀಡಿಲ್ಲ. ಮುಸ್ಲಿಂ ಕೋಟಾ, ಕಿತ್ತೂರು ಕರ್ನಾಟಕ ಕೋಟಾದಲ್ಲಿ ನಾನು ಸಚಿವ ಸ್ಥಾನವನ್ನ ಕೇಳ್ತಾ ಇದ್ದೇನೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಇವತ್ತು ದೆಹಲಿಗೆ ಬರ್ತಿದ್ದಾರೆ. ಸಿದ್ದರಾಮಯ್ಯ ಮತ್ತು DK ಅವರ ಬಳಿಯೂ ಕೂಡ ನಾನು ಮನವಿಯನ್ನ ಮಾಡ್ತೇನೆ ಅಂತ ಸಲೀಂ ಅಹಮದ್ ಅವರು ಮಾತನಾಡಿದ್ದಾರೆ. ಈ ಸಲ ಕ್ಯಾಬಿನೆಟ್ ಬರ್ತಿ ಅಂತ ವಿಶ್ವಾಸ ಇದೆ, ಅಷ್ಟೊಂದು ಹೇಳಬಲ್ಲೆ ನಾನು. ಅಲ್ಲ, ನೀವು ಉತ್ತರ ಕರ್ನಾಟಕದಿಂದ ಕೇಳ್ತಿದ್ದೀರಿ, ಆದರೆ ಪರಿಷತ್ ಸದಸ್ಯರಾಗಿರೋದ್ರಿಂದ ಸಾಮಾನ್ಯಕ್ಕೆ 1 ಅಥವಾ 2 ಕೊಟ್ಟರೆ ದೊಡ್ಡದು. ಬಟ್ ಈ ಸಲ ಪರಿಷತ್ ಸದಸ್ಯರ ಪಟ್ಟಿನೂ ದೊಡ್ಡದಾಗ್ತಾ ಇದೆ. ಸೊ ಹೇಗೆ ನಾನು ಕೇಳ್ತಾ ಇರೋದು ನಮ್ಮ ಕಿತ್ತೂರು ಕರ್ನಾಟಕ ಭಾಗದಿಂದ ಕಳೆದ 22 ವರ್ಷದಿಂದ ಆ ಭಾಗಕ್ಕೆ ಮಂತ್ರಿಗಿರಿ ಕೊಡಲಿಲ್ಲ, ಅಲ್ಪಸಂಖ್ಯಾತರು ಕೊಡಲಿಲ್ಲ. ಲಾಸ್ಟ್ ಇದ್ದಿದ್ದು ನಮ್ಮ ಜಬ್ಬಾರ್ ಖಾನ್ ಹೊನ್ನಾಳಿಯವರು ಸಮ್ಮಿಶ್ರ ಸರ್ಕಾರ ಆಯಿತು. ಆ ಸರ್ಕಾರದಲ್ಲಿ 1 ವರ್ಷಕ್ಕೆ ಆಗಿದ್ದು. ಅದಾದಮೇಲೆ 22 ವರ್ಷ ಆಯಿತು. 7 ಜಿಲ್ಲೆ ಬರುತ್ತೆ ನಮ್ಮ ಕಿತ್ತೂರು ಕರ್ನಾಟಕ ಭಾಗದಲ್ಲಿ. 7 ಜಿಲ್ಲೆ ಬರುತ್ತೆ. ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಗದಗ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ. ಈ ಜಿಲ್ಲೆಗೆ ಅಲ್ಪಸಂಖ್ಯಾತ ರೆಪ್ರೆಸೆಂಟೇಷನ್ ಕೊಟ್ಟಿಲ್ಲ. ಆ ಭಾಗದ ಜನರ ಕೂಗು ಕೂಡ ಇದೆ. ಆ ಭಾಗದಲ್ಲಿ ನಾನು 3ನೇ ಬಾರಿಗೆ ನಾನು MLC ಆಗಿದ್ದೀನಿ. ನಾನು ಸೆಲೆಕ್ಟೆಡ್ MLC ಅಲ್ಲ, ಎಲೆಕ್ಟೆಡ್ MLC. 3 ಜಿಲ್ಲೆಗಳಿಂದ, ಗದಗ, ಹಾವೇರಿ, ಧಾರವಾಡ ಜಿಲ್ಲೆಯಿಂದ ನಾನು ಅತ್ಯಂತ ಹೆಚ್ಚಿನ ಓಟುಗಳಿಂದ ಗೆದ್ದಂತಹ ನಾನು ಎಲೆಕ್ಟೆಡ್ MLC. ಅದರಿಂದ ಈ ಸಲ ನನ್ನ ಪಕ್ಷದ ಸಾಧ್ಯತೆ ಇದೆ. ಅಂತಿಮವಾಗಿ ಪಕ್ಷದ ಹೈಕಮಾಂಡ್, ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಮುಖಂಡರು ತೀರ್ಮಾನ ತಗೊಳ್ತಾರೆ.